ಮಾವಯ್ಯ, ಒಬ್ಬರೇ ಬಿಸಿಲಲ್ಲಿ ಯಾಕೆ ನಡ್ಕೊ ಬರಕ್ಕೆ ಹೋದ್ರಿ? ಇನ್ನೇನವ ಮಾಡೋಣ? ಅಲ್ಲ, ಗಂಡ ಹೆಂಡ್ರಿಬ್ರು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ ತಾನೇ. ಹಾವು ಉಪ್ಪಿನಕಾಯಿ ಅಂತ ಉಸಿರು ಬಿಟ್ರೆ ಒಂದು ಫೋನ್ ಇಲ್ಲ, ಒಂದು ಕತ್ತಿಲ್ಲ. 3-4 ದಿವಸ ಹೊತ್ತಾಯ್ತು. ಗಪ್ಚುಪ್ ಬಾಯಿ ಮುಚ್ಕೊಬಿಟ್ರಲ್ಲ ಇಬ್ರು. ಅದಕ್ಕೆ ತಾಳು ಈ ಐಕ್ಳು ಏನು ಮರ್ತಿರ್ಸ್ಬಿಡುವ ಕೆಲಸವ ಇಲ್ಲ ಕೈ ಬಿಟ್ಟು ಅಂತ ತಿಳ್ಕೊಂಡು ಹೋಗೋಣ ಅಂತ ನಾನೇ ಬಂದೆ. ಎಲ್ಲೋದ ನಿನ್ನ ಗಂಡ? ಅಯ್ಯೋ ಮಾವಯ್ಯ, ಆ ಈಸ್ಯನೇ ಅವರು ನನ್ನ ಕುಟ್ಟೆ ಮಾತಾಡಿದ್ರು. ನಿಮ್ಮ ಹತ್ರ ಹಂಗೆ ಅಂತೀನಿ ಅಂದರು. ಎಲ್ಲೋ ಕೆಲಸದ ಬಿಜಿನಾಗೆ ಮರ್ತ್ಬಿಟ್ಟಿರ್ಬೇಕು ಕಣ್ಮಾವಯ್ಯ. ಮನೆಯಾಗೆ ಅವರೇ, ಕರಿತೀನಿ ತಕಳಿ. ಏನ್ರೇ ಬಂದೆ. ನಮ್ಮ ಮಾವ ಇನ್ನು ಸತ್ ಕೇಳಿದ್ಮೇಕೆ ಒಳಗಿರೋಕ್ಕಾಗತ್ತೆ, ಬತ್ತಾ ಇವನಿ ನಾನಿಯ ಬಂದೆ ಕಣಪ್ಪ ಬಂದೆ. ಅಲ್ಲ, ಒತ್ತರನೆಯ ಈ ಅಳಿಮೈನ ನೆನ್ಸ್ಕೊಳ್ದಿರ ಹೋದ್ರೆ ನಿಂಗೆ ಸಮಾಧಾನನೇ ಇರೋಕ್ಕಿಲ್ಲ. ಹೇಳು, ಏನು ಇಸ್ಯಾ? ನನ್ನನ್ನು ಯಾಕೆ ಕರೆದೆ? ಲೋ ಗ್ಯಾನ್ಗೆಟ್ಟವನೆ ಅಲ್ಲ ಕಂಡ, 3 ದಿವಸ ಹೊತ್ತಾಯ್ತು. ಹೇಳ್ಬಿಟ್ಟೋಗಿ ಏನಾರ ವ್ಯವಸ್ಥೆ ಮಾಡ್ಬಿಟ್ಟು ಹೇಳಲ್ಲ, ಊರಿಗೆ ಹೋಗಿದ್ದು ಬರೋಣ ಅಂತ. ಏನಿಲ್ಲ ವ್ಯವಸ್ಥೆ ಮಾಡಿದೆ ನೀನು? ಉಪ್ಪಿನಕಾಯಿ ಅನ್ಲಿಲ್ವಲ್ಲ, ಕೆಳೂರ್ಲಲ್ಲಿ ಹಬ್ಬ ಶುರುವಾಗದೆ. ಯಾಕೆ ತಾಯಿ ನೀನು ಹೋಗಿಲ್ವಲ್ಲವ ನಿಮ್ಮ ಅಪ್ಪ ನನಗೆ? ಅಯ್ಯೋ ಮಾವಯ್ಯ, ನಾಳೆಗೆ ಮಾಡ್ಯಾರ್ತಿಂತೆ, ನಾಳೆ ಒಂದು ಗಳಿಗೆ ಹೋಗ್ಬಿಟ್ಟು ಬರೋಣ ಅಂತ. ಈ ಪುಟ್ಟಿದು ಎಕ್ಸಾಮ್ ಬೇರೆ ನಡೀತದ ನೋಡ್ರಿ, ಅತ್ತಾಗಿತ್ತಾಗ ಹೋಗೋಕ್ಕೆ ಆಯ್ತಾ ಇಲ್ಲ. ನಾನು ಅಷ್ಟೊತ್ತು ಮುಗ್ದೋಯ್ತದೆ ಅಂದ್ಕೊಂಡು ಇದ್ದೆ. ನೋಡಿದ್ರೆ ಇನ್ನು ಒಂದದೆ, ಅದಕ್ಕೆ ಅದು ಮುಗಿಸ್ಕೊಂಡು ಹೋಗೋಣ ಅಂತ. ಅದು ಮುಗಿದ್ಮೇಲೆ ಎಲ್ಲೋದಿ? ಈ ಅದ್ಯಾವುದೋ ಊರಿಗೆ ಹೋಗಿಲ್ವೇ? ಯಾಕ್ಲಾ ನೀನು ಮಗ ಇಸ್ಕೊಂಡು ಅವಳನ್ನ ಅವ್ರ ಅಪ್ಪನ ಮನೆ ಹಬ್ಬಕ್ಕೆ ಕಳ್ಸೋಕ್ಕಿಲ್ವೇನ್ಲ? ಅಗಳು ಯಪ್ಪ ಯಜಮಾನ್ರ, ನಾನು ಮಗ ಮಡಿಕೊಂಡು ಕೆಲಸ ಮಾಡ್ಕೊಂಡು ಮಗ ನೋಡ್ಕೊಳಕ್ಕಾಗತ್ತೆ? ಇವಳು ಅವ್ರ ಅಪ್ಪನ ಮನೆಗೆ ಹೋಗ್ಲಿಂತ ಇಲ್ಲಿ ಮಗಿಗೆ ಎಕ್ಸಾಮ್ಗಿನ್ನ ಅವ್ರ ಅಪ್ಪನ ಮನೆ ಹಬ್ಬ ಹೆಚ್ಚಾಯ್ತು ಇವಳಿಗೆ. ಸುಮ್ಕಿರ್ ಮಾವು ನೀನೊಳೆ. ಹೂ ಕಡ್ಲ ಇರೋಳೊಬ್ಳು ಮಗಳು ನರಸಿಂಹಂಗ ಸೇರಕ್ಕಿಲ್ವೇನಾ? ಬರಲಿಲ್ಲ ಹೋಗ್ಲಿಲ್ಲ ಅಂತೇಳಿ ಬಂದಿರ್ಲಿಲ್ವ? ಯಾರು ಬಂದಿರು ಕರಿಯೋಕ್ಕೆ? ಅವ್ವನೇ ಬಂದಿತ್ತು ಕಣ್ಮವ. ಬಂದು ಒತ್ತರನೇ ಬಂದು ಸಂಜೆ ಗಂಟೆ ಇದ್ದು ಇವ್ರಿಗೂ ಹೇಳಿ ಬರ್ರಿ ಅಂತ ಹೇಳ್ಬಿಟ್ಟು ಅಲ್ಲೇ 15 ದಿವಸ ಆಯಿತು ಹೋಗಿ. ಎಲ್ಲರಿಗೂ ಬಟ್ಟೆ ಕೊಡಿಸ್ಬಿಟ್ಟು ಕರೆದ್ಬಿಟ್ಟು ಹೋಗೋದೆ ಬಾರವ ಅಂತ. ಇಷ್ಟೊತ್ತು ಕಾಯ್ತಾ ಇರ್ತಾರಪ್ಪ ಅವ ಎಲ್ಲರೂ. ನೋಡ್ದೇನಲ್ಲ ಹುಡುಗಿಗೆ ಅವ್ರ ಅಪ್ಪನ ಮನೆಗೆ ಹೋಗೋಕೆ ಆಸೆ ಇದೆ ಕಣ್ಲ. ಇಲ್ಲಿ ನಿನ್ನ ಚಾಕ್ರಿಗಳ ಮನೆ ಕೆಲಸನ ಮಾಡ್ಕೊಂಡು ಹುಡುಗಿ ಅವ್ರ ಅಪ್ಪನ ಮನೆಗೆ ವರ್ಷಕ್ಕೊಂದು ಹಬ್ಬ ದಿವಸಕ್ಕೂ ಹೋಗಿಲ್ಲ ಕಣ್ಲ. ಕಲ್ಸ್ಕೊಡ್ಲಾ ಈಗೋಳ? ಯಪ್ಪ ನಾನಿನ್ನು ಹೋಗ್ಬೇಡ ಅಂದಿದ್ದೀನ ಕೇಳೋಳನ್ನ. ನಾನೇನು ಕಟಾಕಿದ್ದೀನ ತಾಕೀತು ಮಾಡಿದ್ದೀನಿ. ಅವಳು ಮಗಳಿಗೆ ಎಕ್ಸಾಮ್ ನಡೀತದೆ, ಓದಿಸ್ತಿರೋ ಹೋಗೋದು ಹೆಂಗೆ ಅಂತ ಸೇರ್ಕೊಂಡವಳೆ. ನಾ ಏನು ಮಾಡೋಣ? ನನಗೆ ಯಾಕಂದೀಯಪ್ಪ? ಅಯ್ಯ, ಎಕ್ಸಾಮ್ ಪಾಡಿಗೆ ಎಕ್ಸಾಮ್ ನಡೀತಾ ಇರ್ತದೆ ಕಣವ. ಅದಕ್ಕೆಲ್ಲ ಆ ಪಾಟಿ ತಲೆ ಕರ್ಸ್ಕೊಬಾರ್ದು. ಈ ವಯಸ್ಸಿನಾಗ ಮಕ್ಳು ಎಲ್ಲ ನೋಡ್ದಿರ ಇನ್ಯಾವ ನೋಡಾರು? ನಿಮ್ಮಪ್ಪ ಅವ ಇರಗಟ್ಟ ನೀನು ಹಬ್ಬಕ್ಕೆ ಹೋದಿ, ಆಮೇಲೆ ಯಾರು ಕರೆದಾರು? ಆಮೇಲೆ ಅಣ್ಣ ಅದಕ್ಕೆ ಎಷ್ಟಾರು ಅಣ್ಣ ಅದಕ್ಕೇನೆಯ. ನೀನು ಸುಮ್ಕೆಯ ಮಗ ಎಲ್ಲ ಈ ಸ್ಕೂಲ್ಗೆ ಹೋಗೋದಾ? ಮಗ ಬಂದಟ್ಕೆ ಕರ್ಕೊಂಡು ಊರು ಹಬ್ಬಕ್ಕೆ ಹೋಗಿ ನಾಳೆ ಮಾಡ್ಯಾರ ತಿಕ್ಕೊಂಡು ಮಾಡಿ ಉಣ್ಣ ಹೊತ್ತು ಹೋದಿಯಾ ಮನೆ ಮಕ್ಕಳಿಗೆ? ಇವತ್ತೇ ಹೋಗಿದ್ದಿದ್ದು ಅದೇನು ಮಾಡ್ಯಾರ್ತಿ ನೋಡಿ ಉಂಡು ಗಿಂಡು. ಈ ನನ್ನ ಮಗನ ಬರ್ತಾನೆ ನಾಳೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಗಂಡ ಹೆಂಡ್ರೆಲ್ಲ ಅಚ್ಚುಕಟ್ಟಾಗಿ ಬರ್ರಿ. ನಾಳೆ ಸಂದಿಕೆ ಇಲ್ಲ ನಾಡಿದ್ದು. ಇಲ್ಲಿ ಆ ಸಿದ್ದಪ್ಪಂಗೆ ಹೇಳ್ಬಿಟ್ಟೋಗಿ ಮನೆ ಕಡಿಕೆ ನೋಡ್ಕೊತಾನೆ. ಅದು ಬಿಟ್ಟು ವರ್ಷಕ್ಕೊಂದು ಹಬ್ಬದ ದಿವಸ ಊರಿಗೆ ಹೋಗ್ದಿರೋರೆ ನರಸಿಂಹನ ಮರ್ಯಾದೆ ಏನಾಯ್ತದೆ? ನನ್ನನ್ನು ಜನ ಏನಂದಾರೋ? ಈಗಳು ನಿನ್ನನ್ನು ಏನಂದರು ಮಾವಯ್ಯ? ನೋಡು ಜಮೀನ್ದಾರ ಬಂದು ತಗೊಂಡೋದ ನರಸಿಂಹನ ಮಗಳನ್ನ, ಅಕ್ಕನ ಮಗನಿಗೆ ಈಗ 1 ವರ್ಷಕ್ಕೊಂದು ಹಬ್ಬದ ದಿವಸ ಕಳಿಸಿಲ್ಲ ಅಂತ ಅನ್ನಕ್ಕಿಲ್ವಾ? ನರಸಿಂಹ ಏನಂದ್ಕತಾನೆ? ಕರ್ಕೊಂಡೋಗ್ಲಾ? ಅಯ್ಯೋ ಮಾವಯ್ಯ, ಅವ್ರದ್ದೇನು ತಪ್ಪಿಲ್ಲ ಕಣೇಳಿ. ನಾನೆಯ ಮಗಿಗೆ ಎಕ್ಸಾಮ್ ಉಳ್ಕೊಂಡಿದ್ದಿದ್ದು ನೋಡ್ದ ಕೇಳ್ದು ಕೇಳ್ತೀನಿ ಸಸೇ. ನಾ 2 ವರ್ಷ ಕೆಲಸ ಮಾಡು. ಈಗಲೂ ಅದೇನು ಕೆಲಸಗಳು ಮನೆಯದು ಮುಗಿಸ್ಕ. ಮಗ ಬಂದಿಟ್ಕೆ ಕರ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗಿ ಇವತ್ತಿದ್ದು ನಾಳೆ ಹಬ್ಬ ಮುಗಿಸ್ಕೊಂಡು ಇವನು ಬರ್ತಾನೆ. ಅಚ್ಚುಕಟ್ಟಾಗಿ ಅಪ್ಪನ ಮನೆಯಿಂದ ಬರಬೇಕು, ಗೊತ್ತಾಯ್ತೆ? ಇದು ಹಳೆ ಊರು ಹಸೂರಾದರೂ ಒಂದೂರು ಇದ್ದಂಗೆ. ಒಂದೂರ್ನಾಗ ಸಂಬಂಧ ಮಾಡಿ ಮರ್ಯಾದೆ ಕಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ನಾನು ಇಲ್ಲಿದ್ರು ಇದು ನನ್ನ ಮನೆಯೇ, ಅದು ನನ್ನ ಮನೆಯೇ. ನಾನು ಎಲ್ಲಿಗೆ ನಡಿಬೇಕು, ಗೊತ್ತಾಯ್ತೆ? ಸತೀಸ ಈ ಇಸಿ ಆಯಿತು. ನಾನು ಈ ಇಸಿ ಆ ಇಸಿ ಎರಡಕ್ಕೂ ಬಂದವನು. ಈಗ ಮಗಿಂದು ಕನ್ಸಲ್ ಬತ್ತಿದ್ದು ಊರಿಗೆ ಹೋಗೋಣ ಅಂತಲ್ಲ, ಏನು ವ್ಯವಸ್ಥೆ ಮಾಡಿದೆ ಗಾಡಿಗೆ? ಏನು ಸದ್ಯ ಬಿಡ್ಲಿಲ್ವಲ್ಲ? ಅದು ಮಾವಯ್ಯ, ಕಾರ್ನಾಗೆ ಜಾಸ್ತಿ ದಿವಸ ಹೋಯ್ತದೆ, ನಾವೇ ಗಾಡಿ ಓಡಿಸ್ಕೊಂಡು ಹೋಗೋತ್ತಿಗೆ. ಅದಕ್ಕೆ ಟ್ರೈನಾಗ ಹೋಗೋಣ ಅಂತ. ಸಸಿ ನೀನು ಮಗ ಎಲ್ಲ ಟ್ರೈನಾಗ ಹತ್ತಿಳ್ದು ಆಗೋಕ್ಕಿಲ್ಲ ಅಂತಾಳೆ. ಅದಕ್ಕೆ ಇನ್ನೊಬ್ರದ್ದು ಬಾಡಿಗೆ ಕಾರಿಗೆ ಕೇಳೋಣ ಅಂತಿದ್ದೀನಿ. ಕೇಳ್ತೀನಿ ಕಣ್ಮವಯ್ಯ, ಇನ್ನೊಂದು 2 ದಿವಸ ಹೇಳ್ತೀನಿ ಇಂದೋನೆ. ಆಯ್ತು ತಕ್ಕ. ಹಾಂ ಅಲ್ಲ ಕಡ್ಲ, ಈಗ ಕಾರ್ನಾಗೆ 3-4 ದಿವಸ ತಗೊಂಟ ಹೋಗೋ ಗಂಟ ಒಬ್ಬನೇ ಕಾರ್ ಓಡಿಸ್ಕೊಂಡು ಬೇರೆ ನೀನು ಆಗೋಕ್ಕಿಲ್ಲ. ಟ್ರೈನ್ನಾಗೆ ಹೋಗಿ ಅಂದ್ಬಿಡ್ಲಾ? ನಾನು ಅದು ಯಾವಾಗಲೂ ಒಂದ್ಕಿತ ಊರಿಂದವ ಶಿವಮೊಗ್ಗಕ್ಕೆ ಹೋಗಿದ್ದು ಟ್ರೈನಾಗೆ.
ಅದಾದ್ಮೇಲೆ ಹೋಗೇ ಇಲ್ಲ. ಅಲ್ಲೇ ಸ್ಯಾನೆ ವರ್ಷಗಳೇ ಆಗೋಯ್ತು. ನಮಗೂ ಅದೊಂದು ಅನುಭವ ಸಂದಾಕಿರ್ತದೆ. ಮಗಿಗೂ ಚೆನ್ನಾಗಿ ಇಷ್ಟ ಆಯ್ತದ ಕಣ. ಹೋಗಂತ ತಕೊಳ್ಳ, ಟ್ರೈನ್ನಾಗೆ ಹೋಗ್ಬಿಟ್ಟು ಬರೋಣ. ಈಗೇನು ಎಕ್ಸ್ಪ್ರೆಸ್ಗಳು ಅವು ಇವು ಅಂತವೆ. ಒಂದು ದಿವಸಕ್ಕೋ 2 ದಿವಸಕ್ಕೋ ಹೋಗುವಂತ ತಲುಪುವಂಥದ್ದು ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟು ಬಂದಾಯ್ತು. ಅವಾಗಿನಂಗೇನು ಸೆಟ್ಲು ಗಾಡಿಗಳೇ ನಿಧಾನಕ್ಕೆ ಹೋಗೋಕ್ಕೆ. ಇವಾಗೇನು ಬಸ್ಗಿಂತ ಪ್ಲೇನ್ ಹೋದಂಗೆ ಹೋಗವು ಅವೇ. ಅಂಥದ್ದು ಯಾವ್ದಾರು ಇದ್ದರೆ ನೋಡಿ ಸೀಟ್ ಬುಕ್ ಮಾಡ್ಕ. ಎಲ್ಲರೂ ಇಲ್ಲಿಂದ ಬೇಕಾದ್ರೆ ಪ್ಯಾಟ್ಗೆ ಯಾವ್ದಾರು ಗಾಡಿ ಬಿಡ್ಸ್ಕೊಳ್ಳೋಣ, ಇಲ್ಲ ಬಸ್ನಾಗೆ ಹೋಗ್ಬಿಡೋಣ. ಅಲ್ಲಿ ಟ್ರೈನ್ ಹತ್ಕೊಂಡು ಅಲ್ಲಿಂದ ಸೀದವ ಊರಿಗೆ ಹೋಗಿ ಸರೋತದೆ. ಈ ಒಂಬಾಳೆ ಅಲ್ಲ ಅವಾಗಿಂದನೂ ನೀನೇ ಕಣ್ಣೇಳು ಇಡೀ ಊರಿನಾಗೆ ಸಂದ ಅಲಂಕಾರ ಮಾಡೋದು. ಹೂ ಕಣೆ ತಾಯಿ, ಸಂದ ಅಲಂಕಾರ ಮಾಡ್ದಿರೋದ್ರೆ ಇದ್ಯಾರ ಇವಳು ಒತ್ತರ ಗಂಟ ಮನೆ ಕಂಡಿದ್ದು ಈಗೆದ್ದು ಒಂಬಳೆ ಸಿಕ್ಸ್ಕಂಡು ತಕ್ಕ ಬಂದವಳೆ ಅಂತಾರೆ. ರಾತ್ರಿ ಎಲ್ಲ ಜಾಗರಣೆ ಇದ್ದು ಮಡವುದು ಒಂಬಳೆ ಸಿಕ್ಸ್ಕಂಡು ತಕ್ಕೊಂಡು ಹೋಯ್ತೀರ ಅಲಂಕಾರ ಮಾಡ್ಕೊಂಡು. ಎಲ್ಲರೂ ಯಾರಲ್ಲ ಅದು ಮಾಡಿರೋದು ಹಂಗೆ ಮಾಡಬೇಕು ಅನ್ಬೇಕು. ಓ ಈಗ ಅನ್ಕೊಂಡಿದ್ಯವ್ವ, ವಯಸ್ಸಾಯ್ತು. ನಾನು ಮದುವೆ ಮುಂಚೆಲ್ಲ ನಮ್ಮ ಅಪ್ಪನ ಮನೆಗಿದ್ದಾಗ ನಾವು ಅಕ್ಕ ತಂಗಿದ್ದೀರು 9 ಆಳು. ಯಾರು ಮನೆ ಕೊಡೋರು, ನಮ್ಮ ಎಣ್ಣೆ ಹಾಕೊಬಿಡ್ಲು. ಅವಳು ನಾನು ಇಬ್ರು ಮಡೆ ಬರೆಯೋದೇನು ಒಂಬಾಳೆ ಸುಸ್ತದೇನು. ಆ ಒಂಬಾಳೆಗೆ ಇವಾಗಿನಂಗೆ ಕನಕಾಂಬ್ರ ಮಲ್ಗೆ ಅಂತ ಸಿಗ್ತಿರ್ಲಿಲ್ಲ. ಸಿಕ್ತಿದ್ದು ಕಕ್ಕೆ ಪಕ್ಕ ಹೂವು ಎಲ್ಲವ ಚುಚ್ಚಿ ಅಲಂಕಾರ ಮಾಡ್ಕೊಂಡು ಹೊರೆ ಇದ್ದಂಗಿರೋದು. ತಲೆ ಮೇಲೆ ಹೊತ್ಕೊಂಡು ಹೋಯ್ತಿರೋ ತಲೆ ಸೀರ ಹಂಗೆ ಹಂಗೆ ಮಾಡ್ಕೊಂಡು ತಕೊಂಡು ಹೋಯ್ತಿದ್ದು. ಬರೀತಿದ್ದು ಅಷ್ಟೇ ನಮ್ಮ ಅಕ್ಕ. ಅಯ್ಯೋ ಚಿಟ್ಟಾರೇ ಬರೆಯೋಳು ಮಡ್ಕೆ ಮೇಲೆ. ಸುಣ್ಣ ಕಲ್ಸ್ಕೊಂಡು ಅಷ್ಟೆಲ್ಲ ಬರೆದು ಒಣಗಿಸಿ ಅದ್ರೊಳಗೆ ಮಡೆ ಮಾಡಿ ಒಂಬಾಳೆನ ಹುಡ್ಕಿ ಕಿತ್ಕೊಬರೋನು ನಮ್ಮ ಅಣ್ಣ ಬಿದ್ದ ದಪ್ಪದ. ಅದನ್ನು ಚುಚ್ಚಿ ಅದಕ್ಕೆ ಹೂವು ಎಲ್ಲ ಸಿಕ್ಸಿ ಅಯ್ಯೋ ಯಾಕೆ ಹೇಳಿಯೋ ಎಷ್ಟೋ ಜನ ಗಂಡೈಕ್ಳು ನಿಂತ್ಕೊಂಡು ನಮ್ಮ ಮಡೆ ಆರ್ತಿನ ನೋಡ್ಕೊಂಡು ನಿಂತ್ಕೊಬಿಡು. ಹೆಂಗೆಲ್ಲ ಮಾಡೋರು ಇಡೀ ರಾತ್ರಿ ನಂಗೆ ನಿದ್ದೆ ಮಾಡಿಲ್ಲ ಅನ್ನೋ ಜಾಗರಣೆ ಮಾಡ್ಕೊಂಡು ಮಾಡವೇವು ಅಂತವ. ಹಂಗೆ ಮಾಡ್ಕೊಂಡು ಹೋಯ್ತಿದ್ದು. ಇವಾಗೆಲ್ಲ ವಯಸ್ಸಾಯ್ತು ಕಣವ, ಆಗಕ್ಕಿಲ್ಲ. ನಿಮ್ಮ ಅಕ್ಕ ಅಂದಲ್ಲ, ನಾನು ನೋಡೇ ಇಲ್ಲ, ಎಲ್ಲವ? ಅಯ್ಯೋ ಯಾಕೆ ಹೇಳಿ ತಾಯಿ, ಅವಳ ಅಷ್ಟೇ ಚಂದಾಗಿ ನೋಡ್ಕೊಂಡಿದ್ದು. ಹಾಳಾದನು ಒಳಗಂಡ ಕರ್ಕೊಂಡು ಮದುವೆ ಮಾಡ್ಕೊಂಡು ಗೋಳ ಇಟ್ಬಿಟ್ಟ. ನಮ್ಮ ಮನೆಗಳಿಗೂ ಕಳಿಸ್ತಿರ್ಲಿಲ್ಲ. ಅವಳ ಮದುವೆ ಮುಂಚೆಲೆ ನಮ್ಮ ಮನೆಗಿದ್ದೆ ಸುಖ. ಆಮೇಲೆ ಹಂಗೆ ಗಂಡು ನನಗೆ ಎಣಿಗೆ ತಡೆಯೋಕ್ಕಾಗದೆ ಒಂದು ದಿವಸ ಶಿವನ ಪಾದ ಸೇರ್ಕೊಬಿಟ್ರು. ಓ ಹಂಗಾಯ್ತಾ, ಓಲಿ ಬಿಡು, ಈಗ ನೆನ್ಸ್ಕೊಂಡೆ ಏನು ಸುಖ. ಅನ್ನಂಗೆ ನೀವು ಇನ್ನೇನು ಮಾಡ್ತಿದ್ರವ ನಿಮ್ಮೂರ್ನಾಗೆ, ಅಂದರೆ ನಿನ್ನ ಮದುವೆ ಮುಂಚೆಲಿ? ಅಯ್ಯ ಅವಾಗಿನ ಹಬ್ಬದ ಕತೆ ಯಾಕೆ ಕೇಳಿ ತಾಯಿ, ಆ ಹಬ್ಬನೇ ಹಬ್ಬ ತಕೋ. ಇನ್ನ 2 ದಿವಸ ಹಬ್ಬಿದ್ದಂಗೆ ರೇಡಿ ಹಾಕೋರು, ರೇಡಿ ಒಳ್ಳೊಳ್ಳೆ ಹಾಳುಗಳು ಹಾಕೋರು. ನಾವೆಣ್ಣೈಕ್ಲೆಲ್ಲವ ರೆಡಿಯಾಗಿ ಮನೆಯೆಲ್ಲ ಶುದ್ಧ ಮಾಡಿ ನಾವುಗಳು ಹೊಸಬಟ್ಟೆ ಅಂತಿಲ್ಲ ತಾಯಿ, ಇರೋ ಬಟ್ಟೆನೇ ಅಚ್ಚುಕಟ್ಟಾಗಿ ಹಾಯ್ಕೊಂಡು ತಲೆ ತುಂಬ ತಲೆ ಬಾಚ್ಕೊಂಡು ಸಿಕ್ಕಿದ್ದು ಹೂವು ಕಿತ್ಕೊಂಡು ಮುಡ್ಕೊಂಡು ಕೈಗೆ ಬಳೆ ತೋರಿಸೋ ನಮ್ಮಪ್ಪ ಹಬ್ಬಕ್ಕೊಂದ್ಸರಿ ವರ್ಷಕ್ಕೊಂದೇ ಸರಿ ತೋರಿಸ್ತಾ ಇದ್ದಿದ್ದು. ನಾವು ಎಷ್ಟಾಳು ನಮ್ಮ ಅವನು ಸೇರಿ 10 ಆಳು ತೋರಿಸ್ಬೇಕಾಯ್ತು. 9 ಆಳು ಹೆಣ್ಮಕ್ಳೇ ಇದ್ದು. 10 ಆಳಿಗೂ ಹಬ್ಬ ಬಂದರೆ ಬಳೆ ತೋರ್ಸೋನು. ಬಳೆ ತೊಟ್ಕೊಂಡು ಅವು ಮಡ್ಕೊಂಡು ಅಯ್ಯೋ ಆ ಬಟ್ಟೆ ಇಕ್ಕೊಂಡು ಮನೆಗೂ ಕೆರೆಗೂ ಅಯ್ಯೋ ದೇವಸ್ಥಾನಕ್ಕೂ ಓಡಾಡೋದು ಅಂದರೆ ಯಾಕೆ ಹೇಳಿ ಮನೆ ತುಂಬ ಗಲಗಲ ಅನ್ನಂಗಿರೋದು. ನೆಂಟಷ್ಟು ಬರೋರು. ನಮ್ಮ ಅಪ್ಪನ ತೆಗೆದಿರಲ್ಲ ಇದ್ರು. ಅವ್ರ ಅಪ್ಪನ ಮನೆ ಹಬ್ಬ ಅಂತ ಹೇಳಿ ಬರೋರು. ಅಯ್ಯೋ ಬರೀ ನಾವು ಮನೆ ಆಳಯ್ಯ 20-30 ಆಳು ಸೇರ್ಕೊಬಿಡೋನು ಹಬ್ಬ ಅಂತ ಕೆಲಸ ಮಾಡೋಕ್ಕೆ. ಇನ್ನು ಹತ್ಲೋರು ಇತ್ಲೋರು ಹಬ್ಬಗಳಿಗೆ ಸೇರೋರು. ಆ ಸೀರೆನೇ ಬೇಡ ಬಿಡುವ. ಇವಾಗೇನಂಗೆ ಸ್ವಂತ ಮಕ್ಕಳೇ ಮನೆಗೆ ಹಬ್ಬಕ್ಕೆ ಬರೋಕ್ಕಿಲ್ಲ. ಅವಾಗ ಅಯ್ಯೋ ದಾರಿಲಿ ಹೋಗೋ ತಿಮ್ಮಕ್ಕನ ಬಾರೆ ಯವ್ವ ಅಂದ್ರು ಬಂದಿರೋಳು, ಹಬ್ಬ ಮಾಡಿರೋಳು ನಮ್ಮ ಮನೆಗೆ. 2 ಮರಿ ಹೊಡಿತಿದ್ದೋ. ಇವತ್ತು ಮಾಡಿ ನಾಳೆಗೆ ಮರಿ ಯಾಕೆ ಹೇಳ್ತಿ, ಆ ಸೇವೆನೇ ಸೇವೆಯನ್ನು. ಚೆನ್ನಾಗಿರ್ತದಲ್ಲೇನವ, ಕಾಲ ಕಳೀತಾ ಈ ಕಳೆದೋಗಿದ್ದೆಯ ಈಗಿರೋದಕ್ಕಿಂತವೂ ಚೆನ್ನಾಗಿತ್ತು ಅನ್ನಿಸ್ತದೆ. ಆಮೇಲೆ ಇನ್ನೊಂದು ಸರಿ ಬದಲಾದ್ಮೇಲೆ ಈಗಿದ್ದಿದ್ದು ಮುಂದಕ್ಕೆ ಹೋದ್ಮೇಲೆ ಈ ಹಳೆ ಚೆನ್ನಾಗಿರ್ತದೆ ಒಂಥರ, ಅದಂಗೆ ಅಲ್ಲೇನವ? ಹೂ ಕಣವ, ನೀನು ಹೇಳ್ತಿರೋದು ಹಂಗೆ. ಈಗ ವರ್ತಮಾನವ ನಾವು ಸಂದಾಕಿಲ್ಲ ಅನ್ಕೋತೀವಿ. ಬಯಸಕ್ಕೋದ್ಮೇಲೆ ಇದು ಭೂತ ಆಗಿರ್ತದೆ, ಇದೇ ಚೆಂದಾಗಿತ್ತು ಅನ್ನಿಸ್ತದೆ.
ಬದಲಾವಣೆ ಏನು ಮಾಡೋಕ್ಕಾಗಿಲ್ಲ. ನಾನುವೇ ಹಂಗೆಲ್ಲ ಬೆಳ್ಕೊಂಡು ಬಂದೆ. ಅಷ್ಟು ಚಂದಾಗಿರೋ ಮನೆಗೆ ಹುಟ್ಟಿ ಬೆಳೆದವಳು, ಅಷ್ಟು ಜನದ ಎದುರುಗಡೆ ಇಲ್ಲಿ ಬಂದೆ. ನಿಮ್ಮ ಅಜ್ಜಿ ಕಾಟಕ್ಕೆ ಸಾಕಾಗೋಯ್ತು ನನಗೆ. ಮದುವಾದಾಗ 14 ವರ್ಷದ ಹುಡುಗಿ, ನಿಮ್ಮ ಅಪ್ಪನ ಕಟ್ಕೊ ಬಂದೆ. ನಿಮ್ಮ ಅಪ್ಪ ಹಿಂಗೆ ಉಂಡಾಡಿ ಗುಂಡ ಆಗ್ಲೂ ಏನು ಮಾಡಿ ನಮ್ಮ ಮಾವ ಗಟ್ಟಿಯಾಗಿ ಇರೋದಕ್ಕೆ ನಿಮ್ಮ ಅಜ್ಜಿ ಬಾಯೋ ನಿಮ್ಮ ಅಪ್ಪನ ಬಾಯೋ ಮುಚ್ಚಿಸಿದ್ದಾಯ್ತು. ಪಾಪ ನಮ್ಮ ಮಾವನಿಗೆ ನಾನು ಅಂದರೆ ಬಲೆ ಆಸೆ. ನಿಮ್ಮ ಅಪ್ಪ ಅವ್ರ ಅಣ್ಣ ಒಬ್ಬಿದ್ದ, ತೀರ್ಕೊಬಿಟ್ಟ. ಅವನು ಅಂದರೆ ಮನೇಲಿ ಒಂದು ತೂಕ ಇರೋದು. ಆಮೇಲೆ ಅವರು ಬೇರೆ ಆದರೂ ನಾವು ಹಿಂಗೆ ಉಳ್ಕೊಂಡು ನಾನು ಆಗೋದಕ್ಕೆ ನಿಮ್ಮ ಅಜ್ಜಿನ ಸುಧಾರಿಸಿದಾಯ್ತು. ಇಲ್ಲದೆ ಹೋಗಿರೆ ಅಯ್ಯೋ ಯಾಕೆ ಹೇಳಿ, ನಿಮ್ಮ ಅಪ್ಪನಂತ ಪೋಲಿ ಕಟ್ಕೊಂಡು ನಿಮ್ಮ ಅಜ್ಜಿ ಅಂತ ಎಣ್ಕೊಂಡು ಹಾಗೂ ನಿಮ್ಮ ಅಜ್ಜಿ ಸಾಯ ಗಂಟ ನೋಡ್ಕೊಂಡು ಕಳ್ಸಿವ್ನಿ. ಏನೋ ಬಿಡುವ, ಹಬ್ಬದಲ್ಲಿ ಯಾಕೆ ಕಳೆ ಸುದ್ದಿ. ನೀನೇ ಎತ್ತಿದ್ದು ಕಣ್ತಾಯಿ, ಬಾಳೆ ನೋಡ್ಕೊಂಡು ಹಿಂಗೆ ಮಾಡ್ತೀಯ ಅಂತವ. ನೀನು ಮಾಡೋದು ಕಲ್ತ್ಕ. ನಾನು ಮಾಡೋದು ಕಲ್ತ್ಕೊಂಡು ನಾ ಏನು ಮಾಡೋಣ? ಬೆಂಗಳೂರು ಪೇಟೆಗೆ ಯಾವ ಒಂಬಳೆ ಇಟ್ಕೊಂಡು ಹಬ್ಬ ಮಾಡಲಿ ಹೇಳು? ಅಲ್ಲೇನುವೆ ಅವ್ರವ್ರಷ್ಟಕ್ಕೆ ಬಾಕ್ಲು ಹಾಕೊಂಡು ವರ್ಷಕ್ಕೊಂದು ಹಬ್ಬ ಅಂತ ಬಾಕ್ಲು ತೋರಣ ಕಟ್ತಾರೆ, ಎಳ್ಳು ಬೆಲ್ಲ ಬೀರ್ತಾರೆ. ಒಂದು 4-5 ಹಬ್ಬ ಮಾಡೋರೇನೋ ಅಷ್ಟೇ. ಅದರಲ್ಲಿ ಒಂಬಾಳೆ ಹಬ್ಬ ಎಲ್ಲವ ಅವೇನಿದು ಹಳ್ಳಿಗೆ. ಈ ಹಳ್ಳಿ ಹಿಂಗೆ ಇರಲಿ ಅಂತ ಆಸೆ ಆಯ್ತದೆ, ಬದಲಾಗೋದು ಬೇಡ ಹಳ್ಳಿ. ಎಲ್ಲ ಹಂಗೆ ಅನ್ಕತಿ ಕಣವ, ಅದೇ ಹೇಳಿದ್ನಲ್ಲ, ಬದಲಾವಣೆ ಆಯ್ತಾನೆ ಇರ್ತದೆ, ನಾವು ಒಪ್ಕೊಂಡು ಹೋಯ್ತಾನೆ ಇರಬೇಕು. ಸರಿ, ತಮ್ಮಣಿ ಅಣ್ಣ ಬತ್ತಾನೆಯಿಂದ ಎಲ್ಲಿ ಬರಲಿಲ್ಲ, ಅದಕ್ಕೇನು ಬರಲಿಲ್ಲ. ಏನೋ ಮುಕ್ಕಳು ಹೇಳ್ಬಿಟ್ಟು ಬಂದೀನಿ ಅಷ್ಟು ಮಾತ್ರ, ಬರೋದು ಬೇಡವೆ ಅವಳು ಮಾರಿ. ನೀನು ಹಂಗಂತೀಯ ಅಂಥವು ಅಷ್ಟೇ. ಆ ಹುಡುಗರಿಗೆ ಏನೂ ಮಾಡೋಕ್ಕಿಲ್ಲ ಕಣ್ತಾಯಿ. ಆ ಪಾಡ್ಗೆ ಬೀದಿಲಿ ಆಡ್ತಾ ಇರ್ತೀವಿ, ಅದೇನೋ ಕೊಸಿತೀನಿ ಅಂತ ಮನೇಲಿ ಮಾಡ್ತಾನೆ ಇರ್ತಾಳೆ. ಅಲ್ಲಿ ಬಿತ್ತು ಕಸ ಅಲ್ಲೇ, ಇಲ್ಲಿ ಬಿತ್ತು ಪಾತ್ರೆ ಇಲ್ಲೇ. ಇವನು ಒತ್ತಾರೆ ಹೋದ್ರೆ ರಾತ್ರಿಗೆ ಯಾಕೆ ಕೇಳಿ ಅವನ ಪಾಡು ಮಾಡ್ಕೊಂಡ ಬೆರ್ಕೊಂಡು ಪ್ರೀತಿ ಅಂತವ ಅವಳೇ ಬೇಕು ಅಂತೇಳಿ. ಯವ್ವ, ಈಗ ಹೆಂಗಿರೋ ಜಾಂಕು ಅಣ್ಣ ಅವಾಗ ನಮ್ಮ ಕಷ್ಟ ಸುಖಕ್ಕೆ ಬರೋನು. ನಂದುವೆ ಹಂಗೆ ಹಿಂಗೆ ಇತ್ತು. ಈಗ ನಾನುವೇ ಹೆಂಗೋ ಬೆಂಗಳೂರು ಪೇಟೆಗೆ ಸೇರ್ಕೊಂಡಿವ್ನಿ. ಜಾಂಕು ಅಣ್ಣನೂ ಇತ್ತಿತ್ಲಾಗೆ ಬಿಡು, ಅವನದೇನೋ ಅವ್ನು ಮಾಡ್ಕೊತಾವನೆ. ತಮ್ಮಣಿ ಅಣ್ಣನ ಯಾಕೆ ಅಷ್ಟೊಂದು ಭಂಗ ಬಿದ್ದಿಸ್ಕೊಂಡು ಬೇರೆ ಇರಿಸ್ಬೇಕು? ಇಲ್ಲಿಗೆ ಬಂದಿರೋನು, ಹೆಂಗಿರೋ ನೀನು ಅಪ್ಪ ಇಬ್ಬರೇ ಅಲ್ವೇ. ಅಜ್ಜಿನೂ ಹೋಯ್ತು, ಮಕ್ಕಳು ನೋಡ್ಕೊಂಡು ನೀವು ಆರಾಮಾಗಿರ್ಬೋದಲ್ಲ. ಅದಕ್ಕೆ ಇಲ್ಲಿ ಬಂದ್ಮೇಲೆ ಏನಾದ್ರು ಕೆಲಸ ಮಾಡ್ತಾಳೇನೋ. ತಮ್ಮಣಿ ಅಣ್ಣಂಗೂ ಹೊಸಿ ಅನುಕೂಲ ಆಯ್ತದೆ. ಚಚಾ ಬೇಡ ಕಣವ, ಒಳ್ಳೆ ಮಾತು ಹೇಳಿದೆ ನನ್ನ ಮಗಳೇ. ಹೋಗಿ ತಿರ್ಗಾ ಜೊತೆಗೆ ಸೇರಿಸ್ಕೊಳ್ಳೋದ ಬಿಲ್ಕುಲ್ ಆಗೋಕ್ಕಿಲ್ಲ. ಸಾಕು ಕಣವ, ಎಲ್ಲಾರನ್ನೂ ನೋಡ್ಬಿಟ್ಟೀನಿ. ಅವ್ರ ಜೊತೆಗಿದ್ದಾಗ ಬೇರೆ ಹೋಗೋಕ್ಕೆ ನಿಮ್ಮ ಅಣ್ಣ ಅದಕ್ಕೆ ಹೊಸಿ ಬಂಗತ್ತಿದ್ರೆ ಬಂಗ ಎಲ್ಲ ಕಂಡು ಸುಸ್ತಾಗೋಗಿನಿ ಯವ್ವ. ಈಗ ಯಾರು ಬೇಡ, ನಾನು ನನ್ನ ಗಂಡ ಆದರೆ ಇಟ್ಕೊಂಡು ಉಣ್ತೀವಿ, ಇಲ್ಲ ಅಂದರೆ ಒಂದು ಗ್ಲಾಸ್ ನೀರು ಕುಡಿದು ಮನಿಕೊಂಡೆವು. ಅವನ್ನ ಕರ್ಕೊಂಬರೋದು ಸುಮ್ಕಿರು, ಅವನೇ ಮಾಡ್ಕೊಂಡಿದ್ದು ಅವನೇ ಅನ್ಭವಿಸ್ಕೊತಾನೆ. ಯಾಕೆ ಅವತ್ತು ನನ್ನ ಮಾತು ಕೇಳಿದ್ರೆ, ನಮ್ಮ ಅಣ್ಣನ ಮಗಳನ್ನೇ ಮಾಡ್ತೀನಿ ಇಂದಾಗ ಒಪ್ಕೊಂಡಿದ್ರೆ, ಇವತ್ತು ನಮ್ಮ ಅಣ್ಣನ ಅಳಿಯಂಗೆ ಬೆಂಗಳೂರಿನಾಗ ಪೇಟೆಯಲ್ಲಿ ಸೈಡ್ ತೆಗೆದು ಮನೆ ಕಟ್ಕೊಟ್ಟವನಿ. ಇರೋಳು ಒಬ್ಳೆ ಮಗಳು ಅಂತೇಳಿ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಕಷ್ಟ ಸುಖ ನೋಡ್ತಾನೆ. ಏನು ಇಲ್ದಿರ ಈ ಅವಳನ್ನ ಕಟ್ಕೊಬಂದು ಅನ್ಭವಿಸ್ಕೊಳ್ಳಿ ತಕೋ. ಅದು ಅಲ್ಲೇ ಹಂಗು ನಾನು ನೀನೇ ಕಂಡಂಗೆ ಮನಸ್ಸು ಸೇರಿಸ್ಕೊಂಡು ಎಷ್ಟೆಲ್ಲ ಮಾಡಿದೆ. ಇವತ್ತು ಇಷ್ಟಾಗಲ ಮನೇಲಿ ನಾನು ನನ್ನ ಗಂಡ ಇಬ್ಬರೇ ಇರ್ತೀವಿ. ಅವನು ಒಂದು ತಿಟ್ಟಿರ್ಲಿಲ್ವೇ, ಅವನ ಮಕ್ಳನ್ನ ನಾನು ಚೆನ್ನಾಗಿ ನೋಡ್ಕೊತಿರ್ಲಿಲ್ವೇ. ಎಂಟ್ರ ಮಾತು ಕೇಳ್ಕೊಂಡು ಪೇಟೆಗೆ ಹೋಗಿ ಅವಳು ಹುಡುಗತ್ತಿ ಹೆಂಗೆ ಆಡವಳನ್ನ ಕರ್ಕೊಬಂದು ಅಷ್ಟು ಮರ್ಯಾದೆ ತಗೊಂಡೆ ನಮ್ದ. ಅವತ್ತು ಜಾಂಕು ಇಲ್ಲೇ ಹೋಗಿ ನಾವು ಯಾರ ಕಾಲ ಸಂದಿ ಬಿಡ್ಬೇಕಾಯ್ತು. ಇವತ್ತೇನೋ ನಮ್ಮ ಬುದ್ಧಿ ನಾವು ಕಲ್ತ್ಕೊಳ್ಳೋದಕ್ಕೆ ಆಯಿತು. ಬೇಡ ಕಣವ, ಈ ಮಾತು ಯಾರಾದ್ರೂ ಅನ್ನಕ್ಕೋಬೇಡ. ಅವ್ರು ಹೆಂಗವ್ರ ಹಂಗೆ ಇರಲಿ, ನಾವು ಹಿಂಗೆ ಇದ್ದೇವೆ. ಇನ್ನು ನಮಗೇನು ಆಗೋಕ್ಕಿಲ್ಲ, ಮೂಲೆಗೆ ಸೇರ್ಕೊಂಡಿದ್ದೀವಿ ಅನ್ನೋ ಟೈಮ್ ಬಂದರೆ ನೋಡೋಣ. ಸರಿ ಕಣ ಅವ್ವ, ಇದು ಒಂಬಾಳೆ ಎಲ್ಲ ಐತೆ, ಎತ್ತಿಕ್ಲ ಒಳಿಕೆ. ಈಗಾರ ಹೋಗು, ಒಂದು ಗಳಿಗೆ ಉಳ್ಕೋ. ಪಾಪ ಸರ್ರಾತ್ರಿ ಆದ್ರೂ ಇನ್ನೂ ಮಾಡ್ತಾನೆ ಕೂತಿದಿ. ನೀನು ಹೋಗು. ಸಸಿ, ಹಂಗೆ ನಿನ್ನ ಕುಟೆ ಇನ್ನೊಂದು ವಿಷಯ ಮಾತಾಡಬೇಕಾಗಿತ್ತು ಕಣೆ. ಅದೇನು ಹೇಳವಾ? ಬೇಜಾರು ಮಾಡ್ಕೊಬೇಡ ಕಣೆ ತಾಯಿ. ನಾನು ಟಿ ವಿನಾಗೆ ಮೊಬೈಲ್ನಾಗೆಲ್ಲ ನೋಡಿದೆ. ಈಗ ಅದೆಂಥದ್ದು ಮಕ್ಕಳಾಗಿಲ್ಲ ಅಂದವ್ರಿಗೆ ಇಂಜೆಕ್ಷನ್ ಕೊಟ್ಟು ಮಗ ಮಾಡ್ಕೊಡ್ತಾರಂತೆ. ನಿಂಗೂ ಮಕ್ಕಳಾಗಿಲ್ಲ ಅನ್ನೋ ಕೂಕ್ಲೆ ಹಾಕವ, ಹಂಗೊಂದು ಮಾಡಿಸ್ಕಳೆ.
ನಿನ್ನ ಗಂಡನ ಕೂಟ ಮಾತಾಡಿ. ಇದೇನವ ಹಿಂಗಂತಿ? ಶಿಲ್ಪ ಅವಳಲ್ಲ, ಮಕ್ಳಾಕಿಲ್ಲ ಅನ್ಸ್ಕೋಬೇಕು. ಅದು ದಿಟ ಕಣವ, ಅದ್ರ ಬಗ್ಗೆ ನಾ ಇಲ್ಲ ಅಂದಿಲ್ಲ. ಆ ಹುಡುಗಿ ನಿನ್ನ ಮಗಳಂಗೆ ನೀನು ನೋಡ್ಕೊತಿದ್ದೆ, ಅದುವೇ ಪಾಪ ಅವ್ವ ಅಂತ ಹಚ್ಕೊಂಡದೆ. ಏನಾದ್ರೂ ಏನಾಗುಟ್ಟಿ ಒಂದು ಮಗ ನಿಂದು ಅಂತ ಎತ್ತಿದ್ರೆ ಅಲ್ವೇನೋ ನಿಂಗೂ ಆ ತಾಯ್ತನ ಸುಖ ಅನ್ನೋದು. ಒಂದು ಮಾತು ಯೋಚನೆ ಮಾಡು, ನಿನ್ನ ಗಂಡನ ಕೇಳು. ಏನೋ ದೇವ್ರ ಬಲ, ನಾನು ಬೇಕಾದ್ರೆ ನಮ್ಮೂರು ದೇವ್ರಗಳಿಗೆಲ್ಲ ಆರಿಸ್ಕೊಂಡೇನು, ಈ ಜಾತ್ರೆನಾಗೆ ಆರಿಸ್ಕೊತೀನಿ. ಒಂದು ಗಂಡ ಆಗಿಬಿಡ್ಲಿ ಅಂತ, ಒಂದು ಗಂಡು ಮಗ ಆಗಿಬಿಟ್ರೆ ಅಚ್ಚುಕಟ್ಟಾಗಿ ಇದೊಂದು ಹೆಣ್ಣು ಅದೊಂದು ಗಂಟು ಸಾಯ್ಕೊಂಡು ಹೋಗ್ಬೋದು. ಯವ್ವ ಸುಮ್ಕಿರು, ಈಸಿ ಇನ್ನೊಂದ್ಕಿತ ಮಾತಾಡಬೇಡ. ನಾನು ಇದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಈಸಿ ಹೇಳೋರೆ ಅವರು ಒಪ್ಪಕ್ಕಿಲ್ಲ. ಅವರು ಮದುವೆ ಆದಾಗಲೇ ಹೇಳೋರೆ, ಇನ್ನೊಂದು ಮಗಿನ ಆಸೆ ನಿಂಗಿಲ್ಲ ತಾನೇ, ಇವಳೆಯ ನಮ್ಮ ಮಗಳು ಅಂತ ಒಪ್ಕೊ ಅಂತೇಳಿ. ನಾನುವೇ ಮಕ್ಕಳಾಗಲ್ಲ ಅನ್ನೋ ತೀರ್ಮಾನದಲ್ಲಿ ಅವಳೇ ನನ್ನ ಮಗಳು ಅಂತ ಬೆಳೆಸಿವ್ನಿ. ಈ ವಯಸ್ಸಿನಾಗ ಇನ್ನೊಂದು ಮಗ ಅದಕ್ಕೆ ಇದೆಲ್ಲ ಮಾಡ್ಕೊಂಡು ಬೇಡ ಕಣವ. ಅವರಮ್ಮಕ್ಕೆ ನಿಂದು ಅಂತ ಒಂದು ಮಗ ಆದರೆ ಇವಳ ಮೇಲೆ ಆಸೆ ಬಿಟ್ಬಿಡ್ತೀಯ ಅಂತ ತಪ್ಪು ತಿಳ್ಕೊಬಿಡ್ತಾರೆ. ಅಲ್ಲ ಕಣವ, ನಾನು ಮಾಡೇ ಮಾಡ್ಕಂತೇಳಿಲ್ಲ, ಒಂದು ಮಾತಂಗನ್ನು. ಆಗಿನ ಕಾಲದಾಗ ಇದೆಲ್ಲ ಗೊತ್ತಿರಲಿಲ್ಲ, ಆಗಲಿಲ್ಲ. ಈಗ ಇದ್ಮೇಕೆ ಬೆಂಗಳೂರು ಪೇಟೆಲಿದ್ದು ನಿಮ್ಗೇನು ಗೊತ್ತಿಲ್ಲ ಅಂತಲ್ಲ, ಒಂದು ಮಾಡ್ಕೊಂಡ್ರೆ ಒಳ್ಳೇದಿತ್ತೇನೋ ಕಣವ. ಒಂದು ಮಾತಾಡಿ ಕೊಟ್ಟಂಗನ್ನು, ಅವ್ರೇನಂತಾರೆ ಆಮೇಲೆ ಮಾತಾಡು. ಸರಿ, ಈ ವಿಷಯ ಬಿಡು ಇಲ್ಲಿಗೆ. ಇದು ನಾನು ಎತ್ತಿಕ್ತೀನಿ, ನೀವು ಹೋಗಿ ಮನಿಕೋ.